ಬಂದಿದೆಯಲ್ಲ? ಇಲ್ಲಿ ನಮ್ಮಿಬ್ರಿಗೆ ಏನ್ ಕೆಲಸ ಇದೆಯಪ್ಪ? ನೋಡ್ ಮಗಳೇ, ನೀನೇ ಹೇಳಿದ್ಯಲ್ಲ ನನ್ನ ಮಗಳನ್ನ ಕಾಪಾಡು ಅಪ್ಪ ಅಂತ. ಅದಕ್ಕೆ ನಾನು ಈ ದೇವಸ್ಥಾನಕ್ಕೆ ಬಂದಿರೋದು. ಇಲ್ಲಿ ಬಂದ್ರೆ ಏನಾಗುತ್ತೆ ಅಪ್ಪ? ಅದು ನೋಡು, ನಮ್ಮ ಪುಟ್ಟಿನ ಕರ್ಕೊಂಡೋಗಿ ಒಳಗಡೆ ಕೂರಿಸಿದ್ರೆ ಒಳಗಡೆ ಅರ್ಚಕರಿದಾರಲ್ಲ, ಅವರು ಎಂಥ ಆತ್ಮನೇ ಆಗಿರಲಿ, ಅದು ಎಷ್ಟು ದೊಡ್ಡ ಶಕ್ತಿನೇ ಇರಲಿ, ಅದನ್ನ ಚಿಟಿಕೆ ಹೊಡೆದ್ರಲ್ಲಿ ಓಡಿಸ್ಬಿಡ್ತಾರಮ್ಮ. ಅಪ್ಪ ನೀನು ಏನ್ ಹೇಳ್ತಾ ಇದೀಯಾ? ಅಂದ್ರೆ ನೀನು ಚಿಕ್ಕಿನ ಓಡಿಸ್ಬಿಡ್ಬೇಕು ಅಂತ ಕರ್ಕೊ ಬಂದಿದ್ಯಾ? ಅಪ್ಪ ಅದು ಹಂಗಲ್ಲಪ್ಪ. ನೋಡಮ್ಮ, ನಿಮ್ಮ ಚಿಕ್ಕಿ ಆಗಿದ್ದಾಗ ಅವಳು ಒಳ್ಳೆ ಆಗಿದ್ಲು, ಆದರೆ ಇವಾಗ ಆತ್ಮ ಆಗಿದ್ದಾಳೆ. ಇವಾಗ ಅವಳ ಮನಸ್ಸಲ್ಲಿ ಏನಿದೆಯೋ, ಯಾರನ್ನ ಬಲಿ ತಗೋಬೇಕು ಅಂತ ಬಂದಿದ್ದಾಳೋ ಏನೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಯಾವುದಕ್ಕೂ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರ್ಬೇಕಲ್ವಮ್ಮ? ಇಲ್ಲ ಅಪ್ಪ, ಅವತ್ತು ಚಿಕ್ಕಿ ಹೇಳಿದ ಪ್ರಕಾರ ನನಗೇನು ಸ್ವಲ್ಪ ಕೆಲಸ ಇದೆ, ನನ್ನ ಕೆಲಸ ಆಗಿದ ತಕ್ಷಣ ನಾನೇ ಹೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ನೀನು ಇವಾಗ ಈ ರೀತಿ ಮಾಡಿದ್ರೆ ಅದೇನಾಗುತ್ತೋ ಅಪ್ಪ. ಹಂಗೆ ಆಗಲಿ ಮಗಳೇ, ಅವಳು ಏನಕ್ಕೆ ಬಂದವಳು ಅಂತಂದ್ರೂ ಗೊತ್ತಾಗುತ್ತಲ್ಲ ಇವಾಗ. ಅದಕ್ಕೆ ನೀನು ಸುಮ್ಮನಿರು. ಪುಟ್ಟಿನ ಕರಿ. ಪುಟ್ಟಿ ಪುಟ್ಟಿ ಇಲ್ಲಿ ಬಾಯಿಲಿ. ಏನಮ್ಮ? ಅಲ್ಲ, ನೀವಿಬ್ಬರು ಯಾಕೆ ನನ್ನ ಇಲ್ಲಿ ಕರ್ಕೊ ಬಂದಿದ್ದೀರಲ್ಲ? ಅಮ್ಮ ನೀನು ನಂಗೆ ಅಂತ ಹೇಳಿ ಕರ್ಕೊ ಬಂದೆ? ನಿಂಗೆ ತಿಂಡಿ ಕೊಡಿಸ್ತೀನಿ ಅಂತ ತಾನೇ? ಇಲ್ಲಿ ತಿಂಡಿ ಕೊಡ್ಸಕ್ಕೆ ಎಲ್ಲ ಅಂಗಡಿ ಇದೆ? ನೋಡು ಪುಟ್ಟಿ, ನಿಂಗೆ ತಿಂಡಿ ಬೇಕು ತಾನೇ? ಬಾ, ನಾವೀಗ ಒಳಗಡೆ ಹೋಗೋಣ. ಅಲ್ಲಿ ಪೂಜಾರಿಗಳು ಇರ್ತಾರಲ್ಲ, ಅವ್ರು ನಿಂಗೆ ತಿನ್ನಕ್ಕೆ ತುಂಬಾ ತಿಂಡಿ ಕೊಡ್ತಾರೆ, ಸರಿನಾ? ಏ ತಾತ, ನೀನ್ ಸುಳ್ಳು ಹೇಳ್ಬೇಡ. ಪೂಜಾರಿಗಳು ಯಾವತ್ತೂ ತಿಂಡಿ ಕೊಡಲ್ಲ, ಅವ್ರು ಕೊಡೋದು ಪ್ರಸಾದ ಅಷ್ಟೇ. ಅಷ್ಟು ಗೊತ್ತಿಲ್ಲ ನಿನ್ಗೆ? ಹೌದಾ ತಾತ? ಸರಿ, ನಡಿ ಹೋಗೋಣ. ಜಯ, ನೀನ್ ನಂಗೆ ಏನ್ ಹೇಳಿದ್ದೆ, ಆದ್ರೆ ಇವಾಗ ನೀನು ಮಾತಾಡೋದೇನು? ಇದು ಸರಿನಾ? ತಪ್ಪು ತಾನೇ? ಅಪ್ಪ ಅಪ್ಪ, ನಿಮ್ ಸೌಂಡ್ ಅಂದ್ರೆ ಕೇಳಿಸ್ತಪ್ಪ. ನೋಡು, ಚಿಕ್ಕಿ ಮತ್ತೆ ಬಂದ್ರು. ಅಯ್ಯೋ, ನಿಂಗೇನಾಯ್ತಮ್ಮ? ಇಲ್ಲಿ ಯಾವ ಶಬ್ದನೂ ಬಂದಿಲ್ವಲ್ಲ, ನಂಗೇನು ಕೇಳಿಸಲ್ಲ ಬಿಡು. ಹಂಗಂದ್ರೆ ನಿಂಗೆ ಶಬ್ದ ಕೇಳಿಸ್ತಾ? ಏನಂದ್ಲು? ಅಪ್ಪ ನಿಂಗೇನು ಕೇಳಿಸಿಲ್ವಾ? ಅದೇನಂದ್ರೆ, ಜಯ ನೀನ್ ಏನ್ ಮಾಡ್ತಾ ಇದ್ಯಾ? ನೀನ್ ನಂಗೆ ಏನ್ ಹೇಳಿದ್ದೆ? ನೀನ್ ತಪ್ಪು ಮಾಡ್ತಾ ಇದ್ಯಾ ಅಂತ ಹೇಳ್ತಿದಾರಪ್ಪ. ಅಪ್ಪ ನಂಗೆ ಭಯ ಆಗುತ್ತೆ, ಬಾಪ್ಪ. ಇಲ್ಲಿ ಹೋಗೋದು, ಒಳಗಡೆ ಹೋಗೋದು ಬೇಡ, ಬಾಪ್ಪ ನನ್ನ ಮಾತು ಕೇಳು. ನೋಡು, ನೀನು ಸುಮ್ಮನಿರು. ಒಂದು ಕೆಲಸ ಮಾಡು, ಮತ್ತೆ ಶಬ್ದ ಬಂದರೆ ನೀನು ಹೇಳು. ನೀನು ನನಗೆ ಮಾತ್ರ ಯಾಕೆ ಕೇಳಿಸ್ತೀಯಾ? ನಿನ್ನ ಶಬ್ದನ ನಮ್ಮ ಅಪ್ಪಂಗೆ ಕೇಳಿಸು ಅಂತ ಹೇಳು. ಯಾರದು ನನ್ನ ಭಾವ ಅಂತ ಕರೆದಿದ್ದು? ಯಾರು? ಗೌರಿ, ನೀನು ಎಲ್ಲಿದ್ಯಾ? ಅಲ್ಲ, ಇಷ್ಟು ವರ್ಷ ಇಲ್ದಲೆ ನೀನು ಮತ್ತೆ ಇವಾಗ ಏನಕ್ಕೆ ಬಂದಿದ್ಯಾ? ನಿಂಗೇನು ಬೇಕಾಗಿದೆ ಹೇಳು. ಅದು ಅಲ್ದಲೆ ಆ ಚಿಕ್ಕ ಮಗು ಮೇಲೆ ಯಾಕೆ ಬಂದಿದ್ಯಾ? ಅವಳಿಗಾಕೆ ಹಿಂಸೆ ಕೊಡ್ತಾ ಇದೀಯಾ? ಹೊಟ್ಟೋಗು. ತಾತ ಏನಾಯ್ತು ತಾತ? ಯಾರು ಇಲ್ಲ ಅಲ್ಲಿ. ನೀನ್ ಯಾರು ಕೇಳ್ತಿದ್ಯಾ ಹೊಟ್ಟೋಗು ಅಂತ? ಬಾವಾ, ನಂಗೆ ಒಂದು ಮುಖ್ಯವಾದ ಕೆಲಸ ಇತ್ತು ಬಾವಾ, ಅದಕ್ಕೆ ಬಂದಿದ್ದೀನಿ. ಆ ಕೆಲಸ ಆಗಿದ ತಕ್ಷಣ ನಾನು ಹೋಗ್ಬಿಡ್ತೀನಿ. ನೀನು ಅಲ್ಲಿವರೆಗೂ ನನಗೆ ಏನು ತೊಂದರೆ ಕೊಡಬೇಡ ಬಾವಾ. ಏನು ಅಂತ ಮುಖ್ಯವಾಗಿರೋ ಕೆಲಸ ನಿಂಗೆ ಏನಿದೆ ಹೇಳು. ನೀನು ಹೇಳಿಲ್ಲ ಅಂದ್ರೆ ನಾನು ಖಂಡಿತ ನಿನ್ನ ಬಿಡಲ್ಲ. ನಿನ್ನ ಪೂಜೆ ಮಾಡಿಬಿಟ್ಟು ಕಳಿಸ್ಬಿಡ್ತೀನಿ. ಬೇಡ ಬಾವಾ, ಹಂಗೆಲ್ಲ ಏನು ಮಾಡಬೇಡ. ಆ ಕೆಲಸ ಏನು ಅಂತ ನಾನು ನಿಂಗೆ ಹೇಳ್ತೀನಿ. ಆದ್ರೆ ಇವಾಗೆಲ್ಲ ಆ ಕೆಲಸ ಮುಗಿದ್ಮೇಲೆ ನಾನು ನಿಂಗೆ ಖಂಡಿತ ಹೇಳ್ತೀನಿ. ಆದ್ರೆ ನೀನು ಅಲ್ಲಿವರೆಗೂ ನನಗೇನು ಮಾಡಬೇಡ ಬಾವಾ. ಯಾಕೆ? ನಾನು ಪುಟ್ಟಿಗೆ ಏನು ಕಷ್ಟ ಕೊಡ್ತೀನಾ? ಇಲ್ಲ ತಾನೇ? ಹಂಗಿದ್ಮೇಲೆ ನೀವಂತ ಕಷ್ಟ ಕೊಡ್ತೀರಾ? ನೀವು ಮನುಷ್ಯರೆಲ್ಲ ಇಷ್ಟೇನಾ? ಕೊಟ್ಟ ಮಾತಕ್ಕೆ ನಡ್ಕೊಳ್ಳಂಗಿಲ್ವಾ ನೀವು? ನೋಡು ಗೌರಿ, ನಿನ್ನ ಕೆಲಸ ಏನಂತ ನನಗೆ ಗೊತ್ತಿಲ್ಲ, ಆದರೆ ನೀನು ಎಷ್ಟು ಬೇಗ ಹೋಗ್ತೀಯೋ ಅಷ್ಟು ನಿನಗೆ ಒಳ್ಳೆಯದು. ಇಲ್ಲ ಅಂದರೆ ನಾನು ನಿನ್ನ ಖಂಡಿತ ಪೂಜೆ ಮಾಡಿಸಿ ಕಳಿಸ್ಬಿಡ್ತೀನಿ. ಆಯ್ತು ಬಾವಾ, ಹಂಗೆ ಮಾಡಿ. ನಾನು ಖಂಡಿತ ನನ್ನ ಕೆಲಸ ಬೇಗ ಮುಗಿಸ್ಕೊಂಡು ಹೊರಟೋಗ್ಬಿಡ್ತೀನಿ ಬಾವಾ. ಅಪ್ಪ, ಪುಟ್ಟಿ ಬಿದ್ದೋಗ್ಬಿಟ್ಲು. ಪುಟ್ಟಿ ಏನಾಯ್ತಮ್ಮ? ಎದ್ದೇಳು ಪುಟ್ಟಿ, ಎದ್ದೇಳು. ಅಪ್ಪ, ನಾನು ಹಿಂಗೆ ಅದಕ್ಕೆ ಹೇಳಿದ್ದು, ಹಿಂಗೆಲ್ಲ ಮಾಡಬೇಡ ನೀನು ಅಂತ. ನೋಡಿ ಇವಾಗ ನನ್ನ ಮಗಳಿಗೆ ಏನಾಯ್ತೋ ಏನೋ. ಪುಟ್ಟಿ ನಿಂಗೇನಾಯ್ತಮ್ಮ? ಯಾಕೆ ಬಿದ್ದೋಗ್ಬಿಟ್ಟೆ? ಜಯ, ನಾನು ಪುಟ್ಟಿ ಅಲ್ಲ, ನಾನು ಗೌರಿ.
ನನ್ನ ಕೆಲಸ ಮುಗಿದ ತಕ್ಷಣ ನಾನು ಹೋಗ್ಬಿಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನ ವಿಷಯ ಯಾರಿಗೂ ಹೇಳಬೇಡಿ, ಇಲ್ಲಾಂದರೆ ನಾನು ಪುಟ್ಟಿಗೆ ಕಷ್ಟ ಕೊಡ್ತೀನಿ. ಹಾಂ, ಇನ್ನೊಂದು ವಿಷಯ, ಇನ್ಮೇಲೆ ಯಾವತ್ತೂ ಪುಟ್ಟಿ ಅಂತ ಕರಿಬಾರ್ದು, ಗೌರಿ ಅಂತಾನೆ ಕರಿಬೇಕು. ಹಾಂ ಆಯಿತು, ಇನ್ಮೇಲೆ ಗೌರಿ ಅಂತಾನೆ ಕರಿತೀವಿ. ಹಾಂ ಬಾವಾ, ನಿಮಗೆ ನನ್ನ ಮೇಲೆ ಸಿಟ್ಟಿದೆಯಾ? ದಯವಿಟ್ಟು ನಾನು ಸಿಟ್ಟು ಮಾಡ್ಕೋಬೇಡಿ ಬಾವಾ. ನಾನು ನನ್ನ ಕೆಲಸ ಮುಗಿಸ್ಕೊಂಡು ಬೇಗ ಹೋಗ್ಬಿಡ್ತೀನಿ. ಹಾಂ, ಯಾರಿಗೂ ತೊಂದರೆ ಕೊಡಲ್ಲ ನಾನು. ಅಲ್ಲಮ್ಮ, ನೀನು ಇಷ್ಟು ಚಿಕ್ಕ ಮಗು ದೇಹದಲ್ಲಿದ್ದರೆ ಅವಳಿಗೇನು ತೊಂದರೆ ಆಗಲ್ವಾ? ಕೆಲಸ ಮಾಡು, ನಿಂಗೆ ದೇಹ ಬೇಕು ಅನ್ನೋದಾದರೆ ಬಾ, ನನ್ನ ಮೇಲೆ ಬಾ. ಅದನ್ನೇ ಬಿಟ್ಬಿಟ್ಟು ಈ ಚಿಕ್ಕ ಮಗು ದೇಹದ ಮೇಲೆ ಬಂದು ಅವಳಿಗೆ ಯಾಕಮ್ಮ ತೊಂದರೆ ಕೊಡ್ತೀಯಾ? ಇಲ್ಲ ಬಾವಾ, ನನಗೆ ಶಕ್ತಿ ಇಲ್ಲ, ಏನೂ ಇಲ್ಲ. ಆ ಥರ ಶಕ್ತಿ ಇದ್ದಿದ್ರೆ ನಾನು ಇದಕ್ಕೆ ಮೊದಲು ಯಾವಾಗಲೂ ಬರ್ತಾ ಇದ್ದೆ. ಆದರೆ ನಿಮ್ಮ ಮೊಮ್ಮಗಳು ನನ್ನ ಅಂಶ, ನನ್ನ ಇನ್ನೊಂದು ಜನ್ಮನೇ ಅವಳು. ಅದಕ್ಕೆ ಅವಳ ಮೈ ಮೇಲೆ ಬಂದಿದ್ದೀನಿ. ನಾನು ಮತ್ತೆ ಭೂಮಿಗೆ ಬರೋಕ್ಕೆ ಇಷ್ಟು ವರ್ಷ ಕಾದಿದ್ದೀನಿ ಬಾವಾ. ಅದು ಇವಾಗಿದೆ, ದಯವಿಟ್ಟು ಅದನ್ನು ತಡಿಬೇಡಿ. ಗೌರಿ ಗೌರಿ, ನೋಡ್ದಪ್ಪ ಹಿಂಗೆಲ್ಲ ಮಾಡ್ತೈತಂತ. ಅಪ್ಪ ನನ್ನ ಮಗಳಿಗೆ ಏನಾಗ್ಬಿಡ್ತು, ನನಗೆ ತುಂಬ ಭಯ ಆಗ್ತಿದೆ ಅಪ್ಪ. ಎದುರ್ಕೊಂಬೇಡ ಮಗಳೇ, ಏನೂ ಆಗೋಲ್ಲ. ಆ ದೇವರಿದ್ದಾನೆ, ಆ ದೇವರು ನಮ್ಮನ್ನು ಖಂಡಿತ ಕಾಪಾಡ್ತಾನೆ. ಅಲ್ಲ, ಒಬ್ಬ ಸೊಸೆ ನನ್ನ ಮಾತೆ ಕೇಳಲ್ವಲ್ಲ, ಇವ್ರಿಗೆಲ್ಲ ಹೆಂಗೆ ಬುದ್ಧಿ ಕಸೋದು ನಾನು ಹಿಂಗೆ ಸುಮ್ಮನಿದ್ರೆ ಖಂಡಿತ ನನಗೊಂಚೂರು ಬೆಲೆ ಕೊಡಲ್ಲ. ಇವ್ರು 3 ಜನನೂ ಅಷ್ಟೇ. ಅಲ್ಲ, ಈ ಚಿಕ್ಕಳೇನೋ ಪರವಾಗಿಲ್ಲ, ಹೋದ್ರೆ ಹೋಗ್ಲಿ ಅಂತ ಅನ್ಬೋದು, ಆಚೆಯಿಂದ ಬಂದವರು ಅವ್ರಿಗೇನು ಗೊತ್ತಾಗಲ್ಲ ಅಂತ. ಆದರೆ ಇವರಿಬ್ರು ನನ್ನ ಸ್ವಂತ ಅಣ್ಣನ ಮಕ್ಕಳು. ಆದರೆ ಇವರು ಅವ್ರು ಸೇರ್ಕೊಬಿಟ್ರಲ್ಲಪ್ಪ. 3 ಜನ ಒಂದಾಗ್ಬಿಟ್ಟು ನನಗೆ, ಅಯ್ಯೋ ದೇವ್ರೇ, ಇಲ್ಲ, ನನಗಿನ್ಮೇಲೆ ಈ ಮೈನಲ್ಲಿ ಉಳ್ಗಾಲ ಇಲ್ಲ. ಅದು ಕಟ್ಟಿಟ್ಟು ಬುತ್ತಿ. ನನಗಿದು ಯಾವಾಗಲೂ ಅರ್ಥ ಆಗೋಯ್ತು. ಇದನ್ನು ಹೋಗಿ ನಾನು ಯಾರಿಗಂತ ಹೇಳ್ಕೊಂಡ್ಲಿ? ಯಾರಿಗಾದ್ರು ಹೇಳ್ಕೊಂಡ್ರೆ ನನಗೆ ಬೈತಾರೆ, ನೀನೇ ಸರಿ ಇಲ್ಲ ಅಂತ. ಹಾಗಾಗಿ ನಾನು ಯಾರು ಈ ವಿಷಯ ಹೇಳ್ಕೊಳ್ದಿರೋದೇ ಒಳ್ಳೆಯದು. ಏನೋ ಒಂದು ತುತ್ತು ಹಾಕಿದ್ದು ತಿನ್ಕೊಂಡಿರೋಣ ಅಂತಂದರೆ ಈ ಬಂಡು ಜನ್ಮ ಒಪ್ಕೋಬೇಕಲ್ಲ. ಆಗಲ್ಲ, ಒಪ್ಕೊಳ್ಳಲ್ಲ. ಅತ್ತೆ, ನಿಮ್ಗೇನಾಯ್ತು? ಯಾಕೆ ತಲೆ ಮೇಲೆ ಈ ರೀತಿ ಕೈ ಹೊತ್ಕೊಂಡು ಕೂತ್ಕೊಂಡಿದ್ರಲ್ಲ? ಯಾಕೆ ತಲೆನೋವೇಂದ್ರೂ ಬಂತಾ? ತಲೆಗೆ ಸ್ವಲ್ಪ ವಿಕ್ಸ್ ಹಾಕ್ಕೊಡ್ಲಾ? ಕಡಿಮೆ ಆದರೂ ಆಗ್ಬೋದು. ನೀನು ಬಂದ ತಾಯಿ, ಬಾ. ನಿನಗೊಂದ್ಸಾರಿ ಅದು ದಿನಕ್ಕೆ ನನ್ನ ರೇಗಿಸ್ಬೇಕು, ಆವಾಗಲೇ ನಿಂಗೆ ತಿಂದೂಟ ಜೀರ್ಣ ಆಗೋದು ಅಲ್ವಾ? ರೇಗಿಸು. ನಂದೇನೋ ಬೇಕು, ನಿಂದೆ ಬಾಯಿ ನೋವೋದು, ರೇಗಿಸ್ಕೊ. ಅಯ್ಯೋ ಅತ್ತೆ, ನೀವು ಇಷ್ಟು ಬೇಗ ಸೋಲು ಒಪ್ಕೊಂಬಿಟ್ರಾ? ಹಾಂ, ಅಯ್ಯೋ ಪಾಪ. ನೋಡು, ಸುಮ್ಮನೆ ನಾನು ಕೆಣ್ಕೊಂಡು ಬರಬೇಡ. ನಾನು ಸೈಲೆಂಟಾಗಿದ್ದರೆ ಸೈಲೆಂಟಾಗಿ ಇದ್ಬಿಡ್ತೀನಿ. ವೈಲೆಂಟ್ ಆದ್ನೋ ನಂಗೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಅದಕ್ಕೆ ದಯವಿಟ್ಟು ನನ್ನ ಕಣ್ಣಿಗೆ ಕಾಣಿಸ್ಕೊಡ್ಲೇ ಬೇಡ. ಅವ್ರಿಗೂ ಹೇಳ್ಬಿಡು, ಅವರಿಬ್ರಿಗೂ, ನಿಮ್ಮ ಅಕ್ಕಂದಿರಿಗೆ. ಅವ್ರ ಪಾಡ್ಗಳು ಇದ್ಬಿಡ್ಲಿ, ನಾನು ನೆಮ್ಮದಿಯಾಗಿರ್ತೀನಿ. ಸರಿನಾ? ಹೋಗಿ ಇವಾಗ. ಅಯ್ಯೋ ಅಲ್ಲ ಅತ್ತೆ, ಪಾಪ ನಮ್ಮ ಅತ್ತೆ ಯಾಕೋ ಸೈಲೆಂಟಾಗಿದ್ದಾರಲ್ಲ, ಸ್ವಲ್ಪ ಮಾತಾಡಿಸಿ ಸಮಾಧಾನ ಮಾಡೋಣ ಅಂತ ಬಂದರೆ ನನಗೆ ಬೈತಾರಲ್ಲ ಅತ್ತೆ. ಇದು ಸರಿನಾ? ನೀವು ಹಿಂಗೆ ಮಾಡ್ಬೋದಾ? ಅಲ್ಲ, ನಿಮ್ಗೆ ಇಷ್ಟೊಂದು ಚಿಂತೆ ಮಾಡೋಂಥದ್ದು ಏನಾಗಿದೆ? ಒಬ್ಬರಲ್ಲ ಇಬ್ಬರಲ್ಲ, 3 ಸೊಸೆ ಇದ್ದೀವಿ. ಎಲ್ಲ ಕೆಲಸ ನಾವು ಹೆಂಗೋ ಮಾಡ್ಕೊಂಡು ಹೋಗ್ತೀವಿ. ನೀವು ಆರಾಮಾಗಿ ಒಂದು ಕಡೆ ಕುತ್ಕೊಂಡು ತಿನ್ಕೊಂಡು ಆರಾಮಾಗಿ ಇರೋದು ಬಿಟ್ಬಿಟ್ಟು ಈ ವಯಸ್ಸಲ್ಲಿ ನಿಮ್ಗೆ ಯಾಕೆ ಬೇಕು? ಅಂದರೆ ನೀನೇನು ಹೇಳ್ತಾ ಇದೆಯಾ? ನನಗೆ ವಯಸ್ಸಾಗೋಯ್ತು, ನೀನು ಮುದುಗುಬೆ, ಕುತ್ಕೊ ಮುರಳಿ ಅಂತ ಹೇಳ್ತಾ ಇದೆಯಾ? ಹಂಗೆ ತಾನೇ ಹೇಳ್ತಾ ಇರೋದು ನೀನು. ನಂಗೆ ಗೊತ್ತು, ಚೆನ್ನಾಗಿ ಗೊತ್ತು. ನೀವು 3 ಜನಕ್ಕೂ ಅದೇ ಬೇಕಾಗಿದೆ. ನನ್ನ ಕೈ ಕಾಲು ಮುರಿದು ಮೂಲೆ ಕೂರಿಸ್ಬೇಕು, ಆಮೇಲೆ ನೀವು 3 ಜನ ಮೇರಿಬೇಕು ತಾನೇ? ಅಯ್ಯೋ ಅತ್ತೆ, ನೀವು ಹಂಗೆ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ನಿಮ್ಗೆ ಯಾರು ಬೇಕಾಗಿತ್ತು? ಅಲ್ಲ, ಡೋರ್ ಓಪನ್ ಆಗಿದೆ ಅಂತ ಈಗ ಒಳಗೆ ಬರೋದು ಸ್ವಲ್ಪ ನಿಮ್ಗೆ ಮ್ಯಾನೇಜ್ ಇಲ್ವಾ? ಅಂದಂಗೆ ನೀನ್ಯಾರು? ನಾವ್ಯಾವತ್ತೂ ನಿನ್ನ ಈ ಮನೆ ನೋಡೇ ಇಲ್ವಲ್ಲ? ಅಯ್ಯೋ ಕರ್ಮಕಾಂಡ, ನಾನು ಈ ಮನೆ ಒಳಗೆ ಇದ್ದೀನಿ, ನೀವೇ ಇವತ್ತು ಬಂದಿರೋದು. ಮೇಲಾಗಿ ನನ್ನನ್ನೇ ಯಾರು ಅಂತ ಕೇಳ್ತೀರಾ? ನಾನು ಈ ಮನೆ ಸೊಸೆ. ಓ ಹೌದಾ? ಅಂದರೆ ನೀನು ಮೊನ್ನೆ ಮದುವೆ ಆಗಿ ಬಂದಿರೋಳು ನೀನೇನಾ? ಇದೇನಿದು ನಿನ್ನ ಅವತಾರ ಹೀಗಿದೆಯಲ್ಲ? ಅಕ್ಕ,
ಚೆನ್ನಾಗಿದ್ದಾಳಲ್ವಾ ನೋಡು. ನಿನಗಂತೂ ಇಂಥವರು ತುಂಬ ಇಷ್ಟ ಆಗ್ತಾರಲ್ವಾ. ನಿಂಗೆ ಇಷ್ಟ ಆಗಿರ್ಬೋದೇನೋ, ಆದರೆ ನನಗಿಷ್ಟ ಆಗಿಲ್ಲ ಅವಳು. ಚಿಕ್ಕಮ್ಮ, ಅಪ್ಪ ಮಾಡಿಲ್ವಾ? ಹಾಂ, ಅಲ್ಲ ಇವರೇನು ಇಷ್ಟು ವರ್ಷ ಇಲ್ದಲೆ ಇವತ್ತು ಅಪ್ಪ ನೋಡ್ಕೊಂಡು ಬಂದವರಲ್ಲ, ಮತ್ತೆ ಶುರು ಮಾಡ್ತಾರೋ ಏನೋ. ಚಿಕ್ಕಮ್ಮ, ನಾವು ನಿಮ್ಮನ್ನೇ ಕೇಳಿದ್ದು ಅಪ್ಪ ಇಲ್ವಾ ಅಂತ. ಇದೀನಿ. ಅಲ್ಲಮ್ಮ, ನೀವಿಬ್ರು ಏನು ಇಷ್ಟು ವರ್ಷ ಇಲ್ದಲೆ ನನ್ನ ಹುಡ್ಕೊಂಡು ಅದು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಲ್ಲ, ಏನಾದರೂ ಕೆಲಸ ಆಗೋದಿತ್ತಾ? ಇದೇನಿದು, ನಮ್ಮ ಮಾವನ್ನ ಇವರಿಬ್ರು ಅಪ್ಪ ಅಂತ ಇದಾರಲ್ಲ. ಮಾವ, ಇವರಿಬ್ರು ಯಾರು? ನಿಮ್ಮನ್ನ ಅಪ್ಪ ಅಂತ ಅಂದ್ರೆ ಇವರಿಬ್ರು ನಿಮ್ಮ ಮಕ್ಕಳ? ಹಾಂ ಹೌದಮ್ಮ, ಇವರಿಬ್ರು ನನ್ನ ಮಕ್ಕಳೇ. ಗೀನಾ, ಸ್ವಲ್ಪ ಇಬ್ರಿಗೂ ಜ್ಯೂಸ್ ತೊಗೊಬಂದು ಕೊಡ್ತೀಯಮ್ಮ? ಹಾಂ ಸರಿ ಮಾವ, ತಗೊಬಂದು ಕೊಡ್ತೀನಿ. ಇದ್ಯಾಕೆ ನೀನು ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ಯಲ್ಲ, ಯಾಕೆ, ಏನಾಯಿತು? ಮೈಯಲ್ಲಿ ಹುಷಾರಿಲ್ವಾ? ಇಷ್ಟು ದಿನ ಚೆನ್ನಾಗೇ ಇದ್ದೆ, ಇನ್ನು ಮುಂದೆ ಏನೋ ನಂಗೆ ಗೊತ್ತಿಲ್ಲ. ಅಲ್ಲಮ್ಮ, ನೀವಿಬ್ಬರು ಇಲ್ಲಿಗೆ ಬಂದಿರೋ ವಿಷಯ ಏನಂತ ಗೊತ್ತಾಗಿಲ್ಲ. ಬನ್ನಿ, ಒಳಗೆ ಬನ್ನಿ, ಕೂತ್ಕೊ ಬನ್ನಿ. ಅಪ್ಪ ಪರವಾಗಿಲ್ಲ, ನಾವು ನಿಂತಿರ್ತೀವಿ. ಅದು ಅಪ್ಪ ನನಗೆ ಸ್ವಲ್ಪ ಕೆಲಸ ಆಗಬೇಕಾಗುತ್ತೆ ನಿನ್ನಿಂದ, ಅದಕ್ಕೆ ನಾನು ಅಕ್ಕ ಇಲ್ಲಿಗೆ ಬಂದಿದ್ದೀವಿ. ಸ್ವಲ್ಪ ಮಾತಾಡಬೇಕಾಗಿತ್ತು ಅಪ್ಪ, ಆದರೆ ಇಲ್ಲಿ ಬೇಡ, ನೀನು ನಮ್ಮನೆಗೆ ಬಾ, ಅಲ್ಲೇ ಮಾತಾಡೋಣ. ಹೌದು ಅಪ್ಪ, ಇಲ್ಲಿ ಮಾತಾಡೋಕ್ಕೆ ಅಷ್ಟು ಸರಿ ಹೋಗಲ್ಲ, ಹಾಗಾಗಿ ನೀನು ಮನೆಗೆ ಬಂದುಬಿಡು. ಹೌದಾ ಅಮ್ಮ? ಸರಿ, ನಡೀರಿ, ಬರ್ತೀನಿ. ಅಯ್ಯೋ, ಇವ್ರು ಎಲ್ಲೋದ್ರು? ಅಲ್ಲ, ಜ್ಯೂಸ್ಗೆ ಶುಗರ್ ಎಷ್ಟು ಹಾಕ್ಬೇಕು ಅಂತ ಕೇಳ್ಕೊಳ್ಳೋಣ ಅಂತ ಬಂದೆ, ಆದರೆ ಇಲ್ಲಿ ಒಬ್ರು ಪತ್ತೆನೇ ಇಲ್ವಲ್ಲ. ಅತ್ತೆ, ಇವರೆಲ್ಲ ಎಲ್ಲೋದ್ರು? ಅಲ್ಲ, ಅವರು ನಿಮ್ಮ ಮಕ್ಕಳು ಅಂದರೆ ಹಂಗಂದ್ರೆ ನಿಮ್ಮ ಮಾವನಿಗೆ 2 ಹೆಂಡ್ತಿನಾ? ಓಹೋ, ಇವಾಗ ಅರ್ಥ ಆಯ್ತು ನನಗೆ. ಏನು ನಿಂಗೆ ಅರ್ಥ ಆಗಿದ್ದು? ಹಾಂ, ಹೌದು, ನಾನು ನಿಮ್ಮ ಮಾವನಿಗೆ 2 ಹೆಂಡ್ತಿನೇ. ಅವರಿಬ್ಬರು ನಿಮ್ಮ ಮಾವನ ಮೊದಲೇ ಹೆಂಡ್ತಿ ಮಕ್ಕಳು. ಏನಿವಾಗ? ಅಯ್ಯೋ, ಅದೇ ಸ್ವಲ್ಪ ಸ್ವೀಟಾಗಿ ಹೇಳಿ, ಇದ್ದಕ್ಕೆ ಮುರ್ಕೊಂಡು ಹೇಳ್ತಾ ಇದ್ದೀರಲ್ಲ. ಅಲ್ಲ, ಇವರಿಬ್ರು ಬಂದಿರೋದು ಯಾವ ವಿಷಯ ಮಾತಾಡೋಕ್ಕೆ? ಹಾಂ, ಅದನ್ನು ಇಲ್ಲಿ ಮಾತಾಡೋದು ಬೇಡ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋದ್ರಲ್ಲ, ಏನು ಮಾತಾಡ್ಬೋದು? ನಾನು ಹೋಗಿದ್ರಾಗಿತ್ತು, ಆದರೆ ನನ್ನ ಕರೆದೇ ಇಲ್ವಲ್ಲ ಇವರು. ಮೇಲ್ ಬಿದ್ದು ಏನ್ಕೋಬೇಕು? ಬೇಕಾಗಿಲ್ಲ, ಏನಾದರೂ ಮಾಡ್ಕೊಂಡು ಬಿಡು, ನನಗೇನಾಗಬೇಕು? ಅವರಪ್ಪ ಎಂಥವ್ರು ಅಂತ ನನಗಿಂತಲೂ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ.